ಸ್ಕಿನ್ ಲೈಟ್ ಕ್ರೀಮ್ ಯೂಸ್ ಮಾಡಿದ್ದೊಂದು ವಿಡಿಯೋ ಹಾಕಿದ್ದೆ. ಏನೆಲ್ಲ ಎಫೆಕ್ಟ್ ಆಗಿತ್ತು ಅನ್ನೋದನ್ನು ನಾನು ಆ ವಿಡಿಯೋದಾಗ ಯಾವ ಥರ ಆಗಿತ್ತು ಅಂದರೆ ತುಂಬ ದೊಡ್ಡದಾಗಿ ಪಿಂಪಲ್ಸ್ ಎಲ್ಲ ಆಗಿರೋದು. ಆ ಮುಖನೂ ನೀವು ನೋಡಿದ್ದೀರ ಯಾವ ಥರ ಇತ್ತು ಅಂತ. ನಂದು ಹಳೇ ವಿಡಿಯೋ ನೋಡಿದರೆ ಕಡಲೆ ಸೊಪ್ಪು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನೋಡಿ. ಇದೇ ಆಯಿಲ್ ನಾನು ಯೂಸ್ ಮಾಡೋದು. ಇದಾದರೆ ಒಂದು 2 ವಾರಕ್ಕೆಲ್ಲ ರಿಸಲ್ಟ್ ಬಂದ್ಬಿಡ್ತು. ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಆಮೇಲೆ ಪಿಂಪಲ್ಸ್ ಇರಲ್ಲ. ಎಷ್ಟು ದೊಡ್ಡ ದೊಡ್ಡ ಪಿಂಪಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಮಕ್ಕಳಾಗೋದಕ್ಕೆ ಕೂದಲೆಲ್ಲ ಹೋಗ್ಬಿಟ್ವು. ಅದಕ್ಕೆ ಇವಾಗ ನೋಡಿ ಇಷ್ಟೇ ಇರೋದು, ಸ್ವಲ್ಪ ಇದ್ದಾವೆ ಬಟ್ ಲಾಂಗ್ ಇದ್ದಾವೆ. ಇಷ್ಟಿದೆ ನೋಡಿ. ನೋಡಿ ಇಲ್ಲಿಗೆನ ಇದೆ. ಈ ಲಾಂಗ್ ಏರ್ ಏನಾದರೂ ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಫೇಸ್ ಆಯಿಲು ಅಂದರೆ ಗ್ಲೋ ಸ್ಕಿನ್ನಿಗೆ ಆಯಿಲು ಮತ್ತು ಏರಿಗೆ ಒಂದು ಆಯಿಲು ತೋರಿಸ್ಬೇಕಂತಂದು ಹೇಳ್ಬಿಟ್ಟು. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಒಂದು 5-6 ತಿಂಗಳದ ಕೆಳಗಡೆ ಸ್ಕಿನ್ ಲೈಟ್ ಕ್ರೀಮ್ ಯೂಸ್ ಮಾಡಿದ್ದೊಂದು ವಿಡಿಯೋ ಹಾಕಿದ್ದೆ. ಅದು ಆ ಕ್ರೀಮ್ ನನಗೆ ಏನೆಲ್ಲ ಎಫೆಕ್ಟ್ ಆಗಿತ್ತು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. 1 ತಿಂಗಳು ನಾನು ಅದು ಸ್ಕಿನ್ ಲೈಟ್ ಕ್ರೀಮ್ ಯೂಸ್ ಮಾಡಿದ್ದು. ಇವಾಗಿಲ್ಲ, ನಾನು ಅದು ಬಿಸಾಡಿಬಿಟ್ಟೆ. ಬಟ್ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ಸ್ಕಿನ್ ಲೈಟ್ ಕ್ರೀಮ್ ಅಂತಂದೇಳಿ ನೀವು ಹೊಡೆದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತಂದೇಳಿ. ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದು ನಾನು ಹಚ್ಕೊಂಡಾಗ ಯಾವ ಥರ ಆಗಿತ್ತು ಅಂದರೆ ತುಂಬ ದೊಡ್ಡದಾಗಿ ಪಿಂಪಲ್ಸ್ ಎಲ್ಲ ಆಗಿರೋದು. ಆ ಮುಖನೂ ನೀವು ನೋಡಿದ್ದೀರ ಯಾವ ಥರ ಇತ್ತು ಅಂತ. ನಂದು ಹಳೇ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈಗ ಸ್ವಲ್ಪ ಬ್ಯುಸಿ ಇದ್ದ ಕಾರಣದಿಂದ ನಾನು ಮತ್ತೆ ಅದ್ರ ಬಗ್ಗೆ ಹೇಳೋಕ್ಕಾಗಿರಲಿಲ್ಲ. ಆ ಗುಳ್ಳೆ ಎಲ್ಲ ಹೋಗೋಕ್ಕೆ, ಪಿಂಪಲ್ಸ್ ಎಲ್ಲ ಹೋಗೋಕ್ಕೆ ಮತ್ತು ಮುಖ ಇದ್ದಂಗೆ ವಾಪಸ್ ತೊಗೊಂಡು ಬರೋಕ್ಕೆ ನನಗೆ ಎಷ್ಟೆಲ್ಲ ಕಷ್ಟ ಆಯಿತು ಅನ್ನೋದನ್ನ ಈ ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಏನಾಗಿತ್ತು ಅಂತಂದರೆ, ನೀವು ಮತ್ತೆ ಆ ಕ್ರೀಮ್ ಬಿಟ್ಟ ಮೇಲೆ ಮುಖ ಚೆನ್ನಾಗಾಗೋದಕ್ಕೆ ಏನು ಯೂಸ್ ಮಾಡಿದ್ರಿ ಅಂತಂದೇಳಿ ಅದೇ ಕಮೆಂಟ್ ಜಾಸ್ತಿ ಇತ್ತು. ಹಾಗಾಗಿ ಇವತ್ತು ಅವರಿಗೆ ಈ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಬೇರೆ ಏನಿಲ್ಲ, ನಾನು 2 ಹೇಳಿದ್ದೆ ನಿಮ್ಗೆ, ಆಲ್ರೆಡಿ ಹೇಳಿದ್ದೆ. ಆದ್ರೂ ಮತ್ತೆ ಪದೇ ಅವೇ ಕಮೆಂಟ್ಗಳು ಜಾಸ್ತಿ ಇತ್ತು. ಏನು ಹಚ್ಚಿದ್ರಿ ಅಂತಂದೇಳಿ. ಏನಿಲ್ಲ, ಮನೆಯಲ್ಲೇ ಮಾಡುವಂಥದ್ದು. ಬಟ್ ಏನಂದರೆ ಅದು ಆಯಿಲು ಹೊರಗಡೆ ಸಿಗಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೇಕು. ತೋರಿಸ್ತೀನಿ. ಬಟ್ ಸೋಪು ಸಿಗುತ್ತೆ ನಿಮ್ಗೆ, ಔಟ್ಸೈಡ್ ಸೋಪ್ ಸಿಗುತ್ತೆ ನೋಡಿ. ಇದು ಕಡಲೆ ಸೊಪ್ಪು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಮತ್ತು ಕೇಳಿದ್ರಿ. ನೀವು ಹೊರಗಡೆ ಎಲ್ಲ ಕಡೆ ಸಿಗುತ್ತೆ, ನೀವು ಕಡಲೆ ಸೊಪ್ಪನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದು ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಕೊಡುತ್ತೆ, ಅಂದರೆ 1 ತಿಂಗಳು ಆ ಥರ ರಿಸಲ್ಟ್ ಕೊಡುತ್ತೆ. ಬಟ್ ಆಯಿಲ್ ನಾನು ಮನೇಲಿ ಇವತ್ತು ಮಾಡಿದೆ. ಯಾಕಂದರೆ ತುಂಬ ಜನ ಅದೇ ಕಮೆಂಟ್ ಇತ್ತಲ್ವ, ಸೊ ಹಂಗಾಗಿ ಅವ್ರಿಗೆ ಆಯಿಲ್ ತೋರಿಸೋಣ ಅಂತಂದೇಳಿ ಮಾಡಿದ್ದೀನಿ. ಬಟ್ ನಾನು ಮಾಡೋದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ಆಯಿಲ್ ಮಾತ್ರ ತೋರಿಸೋಣ ಅಂತಂದೇಳಿ ಸುಮ್ಮನೆ ಅದೇ. ಯಾಕಂದರೆ ಮಕ್ಕಳು ಸುಮ್ಮನೆ ಕಿರ್ಚಾಟ ಅದು ಇದು ಮಾಡ್ತವೆ. ಅದಕ್ಕೆ ಆಯಿಲ್ ತೋರಿಸಿದ್ರೆ ಆಯಿತು ಅಂತಂದೇಳಿ ಆಯಿಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಆಯಿಲ್ ನಾನು ಯೂಸ್ ಮಾಡೋದು. ಇದಾದರೆ ಒಂದು 2 ವಾರಕ್ಕೆಲ್ಲ ರಿಸಲ್ಟ್ ಬಂದ್ಬಿಡ್ತು. ತುಂಬ ನ್ಯಾಚುರಲ್, ಮನೆಯಲ್ಲೇ ಮಾಡುವಂಥದ್ದು ನ್ಯಾಚುರಲ್ ಆಯಿಲ್ ಇದು. ನ್ಯಾಚುರಲ್ ಆಯಿಲ್ ಯೂಸ್ ಮಾಡಿಬಿಟ್ಟು, ಅಂದರೆ ಬರೀ ಆಯಿಲ್ ಮಾತ್ರ ಅಲ್ಲ, ಇದರಲ್ಲಿ ಒಂದು 5-6 ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ನಾನು. ಇದನ್ನೇ ಹಚ್ಕೊಳ್ಳೋದು. ಇದು ಹಚ್ಕೊಳ್ಳೋದ್ರಿಂದ 2 ವಾರದಲ್ಲಿ ರಿಸಲ್ಟ್ ಸಿಗುತ್ತೆ. ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಆಮೇಲೆ ಪಿಂಪಲ್ಸ್ ಇರಲ್ಲ. ಎಷ್ಟು ದೊಡ್ಡ ದೊಡ್ಡ ಪಿಂಪಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಸ್ಕಿನ್ ಲೈಟ್ ಕ್ರೀಮ್ ಯೂಸ್ ಮಾಡಿದಾಗ ಬಿಟ್ಬಿಟ್ರೆ ತುಂಬ ಹಾಳಾಗಿಬಿಡುತ್ತೆ ಮುಖ. ಅದನ್ನ ಕಂಟಿನ್ಯೂ ಆಗಿ ಹಚ್ಬೇಕಾಗುತ್ತೆ. ಸ್ಕಿನ್ ಲೈಟ್ ಹಚ್ಚಿದ್ರೆ ಏನಾಗುತ್ತೆ ಅಂದರೆ, ಬಿಸಿಲಿಗೆ ಏನಾದರೂ ಹೋದರೆ ಮುಖ ಸುಟ್ಟೋಗೋದು ಅದೆಲ್ಲ ಆಗುತ್ತೆ. ದಯವಿಟ್ಟು ಯಾರು ಸ್ಕಿನ್ ಲೈಟ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಮುಖ ನೀವು ನೋಡಿದ್ದೀರಾ ಹಳೆ ವಿಡಿಯೋದಲ್ಲಿ. ಯಾವಾಗ ಪ್ರೆಗ್ನೆಂಟ್ ಆದೆ, ಮಕ್ಕಳಾದ ಅನ್ನೋದು ಕಾರಣಕ್ಕೆ ನಾನು ಬಿಟ್ಟಾಗ ನನ್ನ ಮುಖ ಯಾವ ಥರ ಆಗ್ಬಿಟ್ಟಿತ್ತು ಅಂತಂದೇಳಿ ನೀವು ಹಳೆ ವಿಡಿಯೋ ನೋಡಿದರೆ ಶಾಕ್ ಆಗಿಬಿಡ್ತೀರ.
ತುಂಬ ಮುಖ ಫುಲ್ಲು ಗುಳ್ಳೆ ಗುಳ್ಳೆ ಗುಳ್ಳೆ, ಯಾರಿಗೂ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ, ಮುಖ ತೋರ್ಸೋಕ್ಕಾಗ್ತಾ ಇರಲಿಲ್ಲ ನನಗೆ. ಆಮೇಲೆ ಕಡಲೆ ಹಿಟ್ಟು ಯೂಸ್ ಮಾಡು, ಕಡಲೆ ಸೋಪ್ ಯೂಸ್ ಮಾಡು, ಪಕ್ಕದ ಮನೆಯಲ್ಲೆಲ್ಲ ಹೇಳೋದು ಅದೇ ಹೇಳ್ತಾಯಿದ್ರು. ಕಡಲೆ ಸೋಪ್ ತರಿಸಿದೆ, ಆಮೇಲೆ ಅದನ್ನ ಯೂಸ್ ಮಾಡ್ತಾಯಿದ್ದೆ. ಆದರೂ ಅದು ಯೂಸ್ ಮಾಡ್ತಾಯಿದ್ದೆ. ಮತ್ತು ಆಮೇಲೆ ಬೇಗ ಬೇಗ ಹೋಗಿಸ್ಬೇಕಂತಂದೇಳಿ ನಾನು ಈ ಆಯಿಲ್ನೇ ಯೂಸ್ ಮಾಡಿದ್ದು. ತುಂಬ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಮುಖನೂ ಗ್ಲೋ ಕೊಡುತ್ತೆ. ಎಷ್ಟು ಅಂದರೆ 2 ವಾರ ಸಾಕು. 1 ವಾರ ಮುಗಿದು 2ನೇ ವಾರದಲ್ಲೆಲ್ಲ ನಿಮಗೆ ಮುಖ ಗ್ಲೋ ಆಗಿಬಿಡುತ್ತೆ. ಚೆನ್ನಾಗಿ ಪಿಂಪಲ್ಸ್ ಎಲ್ಲ ಹೋಗಿ ಕಲೆ ಎಲ್ಲ ಹೊರಟೋಗ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಮುಖ. ನಿಜ ಇವಾಗ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಯಾವ ಸ್ಕಿನ್ ಲೈಟ್ ಕ್ರೀಮು ಬೇಡ, ಸುಮ್ಮನೆ ಅಲ್ಲೇದು ಇಲ್ಲೇದು ದುಡ್ಡು ಖರ್ಚು ಮಾಡೋದು ಬೇಡ. ಮನೆಯಲ್ಲೇ ಆರಾಮಾಗಿ ಆಯಿಲ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಆಮೇಲೆ ನನ್ನ ಏರ್ಸ್ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಲಾಂಗ್ ಏರ್ಸಿಗೆ ಏನು ಯೂಸ್ ಮಾಡ್ತೀರಾ ಅಂತಂದೇಳಿ. ತುಂಬ ದಪ್ಪ ಇತ್ತು. ಏನಂದರೆ ಇವಾಗ ಮಕ್ಕಳು ಬೇರೆ ಆಗಿಬಿಟ್ರಲ್ಲ, ಆವಾಗ ಸ್ವಲ್ಪ ಉದುರೋಯ್ತು. ಅದು ಉದುರೋದ್ಮೇಲೆ ಮತ್ತೆ ಆಯಿಲು ರೆಡಿ ಮಾಡಿಕೊಂಡು ಹಚ್ತಾ ಇದ್ದೀನಿ. ಮತ್ತು ಹೊಸ ಕೂದಲೆಲ್ಲ ಉಟ್ಕೊತಾ ಇದ್ದಾವೆ ಈ ಕಡೆಗೆಲ್ಲ. ಫುಲ್ಲು ತಲೆಗೆಲ್ಲ ಬುಡಕ್ಕೆಲ್ಲ ಹಚ್ಕೊಂಡ್ರೆ ಹೊಸ ಕೂದಲೆಲ್ಲ ಬರ್ತಾ ಇದೆ. ಅದು ಆಯಿಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕಂದರೆ ಒಂದು ಸ್ವಲ್ಪ ಆಯಿಲ್ ಏರ್ಸ್ ಲಾಂಗೆಲ್ಲ ಏರ್ ಬರೋಕ್ಕೆ ಮತ್ತು ಹೊಸ ಕೂದಲು ಹುಟ್ಟೋಕ್ಕೆಲ್ಲ ಸ್ವಲ್ಪ ಬೇರುಗಳೆಲ್ಲ ಹಾಕಿ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಎಲೆದು ಬೇರುಗಳು, ಬ್ರಾಹ್ಮಿ ಎಲೆವು, ಇಂಥವೆಲ್ಲ ಬೇರುಗಳು ಹಾಕಿ ಮಾಡ್ತೀನಿ. ಯಾಕಂದ್ರೆ ನಮ್ಮ ಯಜಮಾನ್ರು ಊರ ಕಡೆ ಎಲ್ಲ ಬೇರುಗಳೆಲ್ಲ ಸಿಗುತ್ತೆ. ಅವೆಲ್ಲ ತಂದುಬಿಟ್ಟು ನಾನು ಆಯಿಲೆಲ್ಲ ಹಾಕಿ ಅದು ಆಯಿಲ್ ಮಾಡ್ಕೊತೀನಿ. ನಿಮಗೆ ಯಾರಿಗಾದರೂ ಏರ್ ಆಯಿಲ್ ಲಾಂಗ್ ಏರ್ ಬರೋಕ್ಕೆ ಮತ್ತು ಆಮೇಲೆ ಹೊಸ ಕೂದಲು ತುಂಬ ಉದುರೋಗ್ತಾ ಇದ್ದರೆ, ಇವಾಗ ಮಕ್ಕಳಾದ್ಮೇಲೆ ಅಂತೂ ತುಂಬ ರಾಶಿ ಕೂದಲು ಉದುರೋಗುತ್ತೆ ಅಂಥವ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಯಿಲ್ ಬೇಕಾದ್ರೆ ನಾನು ರೆಡಿ ಮಾಡಿ ನಿಮಗೆ ಕೊಡ್ತೀನಿ. ಮತ್ತು ಆಮೇಲೆ ಇದೀಗ ಈ ಆಯಿಲು ಹೊರಗಡೆ ಎಲ್ಲಿ ಸಿಗಲ್ಲ. ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ, ನಾನು ನಿಮ್ಮ ಅಡ್ರೆಸ್ಗೆ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆ ಬೇಕೋ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇವಾಗ ಹೆಂಗಿದ್ರು ನಾನು ರಾಗಿ ಸರಿ ಇಟ್ಟಿದ್ದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಲ್ವ, ಅದ್ರ ಸರಿಗೆ ಇದನ್ನು ಬೇಕಾದರೆ ನಿಮ್ಗೆ ಆಯಿಲ್ ಕಳಿಸ್ಕೊಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. 2 ವಾರಕ್ಕೆ ರಿಸಲ್ಟ್ ಎಲ್ಲ ಕೊಟ್ಬಿಡ್ತು. ಅದು ದಯವಿಟ್ಟು ಯಾರು ಸ್ಕಿನ್ ಲೈಟ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಫ್ರೆಂಡ್ ಕವಿತಾ ಇದ್ದಾಳಲ್ವ, ಅವಳು ಕೂದಲು ಲಾಂಗ್ ಏರ್ ಬೆಳೆಯೋಕ್ಕೆ ಅವಳು ಹಚ್ಚೋದು, ನಾನು ಹಚ್ಚೋದು ಸೇಮ್ ಆಯಿಲು, ಇಬ್ಬರು ಸೇಮ್ ಆಯಿಲ್ ಹಚ್ಚೋದು. ಬಟ್ ಇವಾಗ ನನ್ನ ಕೂದಲು ಇಷ್ಟಿದೆ ಅಂತಂದೇಳಿ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಅವಳ ಕೂದಲನ್ನು ತೋರಿಸ್ತೀನಿ ಹೆಂಗಿದ್ದಾವೆ ಅಂತಂದರೆ. ಅವಳಿಗೇನಂದರೆ ಮದುವೆ ಆಗಿಲ್ಲ, ಅದಕ್ಕೋಸ್ಕರ ಉದುರೋಗಿಲ್ಲ, ದಪ್ಪಕ್ಕೆ ಹಂಗೆ ಫುಲ್ ಉದ್ದ ಇದೆ, ಮೊಣಕಾಲ್ದವರೆಗಿದ್ದಾವೆ ಅವಳು ಕಾಲಿಗೆ. ನನಗೇನಂತಂದರೆ ಮಕ್ಕಳಾಗೋದಕ್ಕೆ ಕೂದಲೆಲ್ಲ ಉಚ್ಚೋಗ್ಬಿಟ್ವು. ಅದಕ್ಕೆ ಇವಾಗ ನೋಡಿ ಇಷ್ಟೇ ಇರೋದು, ಸ್ವಲ್ಪ ಇದ್ದಾವೆ, ಬಟ್ ಲಾಂಗ್ ಇದ್ದಾವೆ. ಇಷ್ಟಿದೆ ನೋಡಿ, ಇಷ್ಟಿದೆ ನನ್ನ ಲಾಂಗ್ ಏರ್ಸ್ ನೋಡಿ, ಇಲ್ಲಿಗೆನ ಇದೆ. ಈ ಲಾಂಗ್ ಏರ್ ಏನಾದರೂ ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಆಯಿಲ್ ಬೇಕಾದ್ರೆ ನಾನು ರೆಡಿ ಮಾಡಿ ಮನೆಯಲ್ಲೇ ರೆಡಿ ಮಾಡಿ ನ್ಯಾಚುರಲ್ಲಾಗಿ ಆಯಿಲ್ನ ರೆಡಿ ಮಾಡಿ ಕೊಡ್ತೀನಿ. ಇದು ಯಾಕೆ ಸ್ಟೆಪ್ ಇದೆ ಅಂತಂದರೆ, ನನ್ನ ಮಕ್ಕಳು ಇದ್ದಾರಲ್ವ, ಕೂದಲೆಲ್ಲ ಎಳೆದು ಇಕ್ತಾರೆ. ಅದಕ್ಕೋಸ್ಕರ ಕೂದಲನ್ನ ಏನು ಮಾಡ್ತಾಯಿದ್ದೆ ಅಂದರೆ ಎಣೆದ್ಬಿಟ್ಟು ಯಾವಾಗಲೂ ಗಂಟು ಹಾಕ್ಕೊಂಡಿರ್ತಿದ್ದೆ ನಾನು. ಅದಕ್ಕೆ ಇವತ್ತು ನಿಮಗೆ ಹೆಂಗಿದ್ರು ನಾನು ಫೇಸ್ ಆಯಿಲು ಅಂದರೆ ಗ್ಲೋ ಸ್ಕಿನ್ನಿಗೆ ಆಯಿಲು ಮತ್ತು ಏರಿಗೆ ಒಂದು ಆಯಿಲು ತೋರಿಸ್ಬೇಕಂತಂದು ಹೇಳ್ಬಿಟ್ಟೆ ಕೂದಲ ಬಿಟ್ಕೊಂಡೆ. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತಂದೇಳಿ. ನೀವು ನೋಡಿದ್ದೀರಾ. ನಿಮಗೇನಾದರೂ ಏರ್ ಗ್ರೋತಿಗೆ ಆಯಿಲ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಂಬರ್ ಕಳಿಸ್ತೀನಿ. ಮತ್ತು ಸ್ಕಿನ್ ಗ್ಲೋಯಿಂಗಿಗೆ ಆಯಿಲ್ ಬೇಕಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಆಯಿಲು ಹೊರಗಡೆ ಸಿಗಲ್ಲ, ನನ್ನ ಹತ್ರ ಮಾತ್ರ ಸಿಗೋದು. ಬೇಕಂದರೆ ತಿಳಿಸಿ. ಇದರಲ್ಲಿ ತುಂಬ ಆಯಿಲ್ಗಳು, ಒಂದು 2-3 ಆಯಿಲು ಮಿಕ್ಸ್ ಮಾಡಿದ್ದೀನಿ. ಮತ್ತು ಅದು ಒಂದು
ಮನೆಯಲ್ಲೇ ಸಿಗುವಂತಹ ಒಂದು 2-3 ಪದಾರ್ಥಗಳು ಮತ್ತು ಒಂದು 700 ರೂಪಾಯಿ ಕೊಟ್ಬಿಟ್ಟು ಔಟ್ಸೈಡಿಂದ ತರಿಸಿದ್ದೀನಿ ನಾನು. ಅದರಿಂದ ಒಂದು ಹಾಕಿ ಮಾಡಿದ್ದೀನಿ. ಒಂದು 5-6 ಐಟಮ್ ಹಾಕಿ ಮಾಡಿರೋದಿದು ಆ ಆಯಿಲ್. ಅದಕ್ಕೆ ಈ ಕಲರ್ ಇದೆ, ಈ ಕಲರ್ ಇದೆ. ಅದಕ್ಕೋಸ್ಕರ ಇದು ಔಟ್ಸೈಡ್ ಎಲ್ಲೂ ಸಿಗಲ್ಲ, ಯಾವ ಅಂಗಡಿಯಲ್ಲೂ ಸಿಗಲ್ಲ, ಯಾವ ಮೆಡಿಕಲ್ ಶಾಪಲ್ಲೂ ಸಿಗಲ್ಲ, ನನ್ನ ಹತ್ರ ಮಾತ್ರ ಸಿಗೋದು. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇಕಾದರೆ ತಿಳಿಸ್ತೀನಿ. ಯಾರಿಗಾದರೂ ಡೆಲಿವರಿ ಆಗಿ ಮತ್ತೆ ಕೂದಲು ತುಂಬ ಉದುರುತ್ತಿದೆ ಅಂತಂದೇಳಿ ಹೇಳಿದರೆ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಬೇಕಾದರೆ ನಾನು ಅದರಿಂದ ಆಯಿಲ್ ರೆಡಿ, ನಾನಿವಾಗ ಯೂಸ್ ಮಾಡ್ತಾಯಿದ್ದೀನಿ, ಆ ಆಯಿಲ್ನ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ನಂಬರ್ ಬೇಕಾದ್ರೆ 6362773795 ಈ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಯಾಕಂದರೆ 2 ಮಕ್ಕಳು ಇದ್ದಾರಲ್ವ, ಮಾತಾಡೋಕ್ಕಾಗಲ್ಲ, ಗಂಟೆ ಮಾತಾಡೋಕ್ಕಾಗಲ್ಲ ನನಗೆ. ನೀವು ವಾಟ್ಸಪ್ ಮಾಡಿದರೆ ನಾನು ನಿಮಗೆ ನಿಮ್ಮ ಅಡ್ರೆಸ್ ಸಮೇತ ಕಳಿಸಿ ಎಷ್ಟು ಚಾರ್ಜ್ ಆಗುತ್ತೆ, ಮತ್ತು ಆಯಿಲು, ಸ್ಕಿನ್ ಗ್ಲೋಯಿಂಗ್ ಆಯಿಲ್ಗೆ ಎಷ್ಟು, ಮತ್ತು ಏರ್ ಆಯಿಲ್ಗೆ ಎಷ್ಟು ಅಮೌಂಟ್ ಅಂತಂದೇಳಿ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಸ್ಕಿನ್ ಲೈಟ್ ಕ್ರೀಮ್ನ ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹಚ್ಬಿಟ್ಟು ಮುಖ ಕೆಡಿಸ್ಕೊಳ್ಬೇಡ್ರಿ. ಹಚ್ತಾ ಇದ್ದರೆ ಸಾಯೋವ್ರಿಗೆ ಹಚ್ತಾನೇ ಇರಬೇಕು. ಆಮೇಲೆ ಬಿಟ್ಟರೆ ಮುಖ ಸುಟ್ಟೋಗುತ್ತೆ, ಎಲ್ಲ ಕೆಂಪಾಗುತ್ತೆ, ಇರೋ ಚರ್ಮನೂ ಎಲ್ಲ ಇದಾಗ್ಬಿಡುತ್ತೆ. ಅದರಿಂದ ಮುಖ ಸುಟ್ಟೋದಂಗೆ ಆಗುತ್ತೆ. ಆಗಲೇ ಮುಖ ಕಂಡಿಡ್ದುಬಿಡ್ತಾರೆ, ಅದೆಲ್ಲ ಕೆಂಪಗಾಗೋದು, ಈ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಚ್ಚೋಕ್ಕೆ ಹೋಗಬೇಡಿ. ನನ್ನ ಥರ ಪರಿಸ್ಥಿತಿನ ನಿಮಗೆ ಬರಬಾರ್ದು, ಬೇಡ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ರೂ ಚಿಂತೆ ಇಲ್ಲ. ದಯವಿಟ್ಟು ಹಚ್ಚೋಕ್ಕೆ ಹೋಗಬೇಡಿ, ದಯವಿಟ್ಟು ಹಚ್ಚೋಕ್ಕೆ ಹೋಗಬೇಡಿ. ಅನುಭವಿಸಿದ್ದೀನಿ ನಾನು, ಒಂದು 2-3 ತಿಂಗಳು ಅನುಭವಿಸಿದ್ದೀನಿ. ಅದಾದಮೇಲೆ ಯಾವಾಗ ಇದು ಅಮೃತ ಬಂದಂಗೆ ಬಂತು ನನ್ನ ಜೀವನದಲ್ಲಿ. ಇದಾದಮೇಲೇ ಮುಖ ಚೆನ್ನಾಗಾಯಿತು. ಇವಾಗ ನೋಡ್ಬೋದು ನೀವು, ಪಿಂಪಲ್ಸ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಪಿಂಪಲ್ಸೇ ಇಲ್ಲ. ನಮ್ಮ ಅಕ್ಕ ಅದೇ ಹೇಳ್ತಾಳೆ, ಏನು ಹಚ್ತೀಯ ಮುಖಕ್ಕೆ, ಏನು ಹಚ್ತೀಯ ಅಂತ ಕೇಳ್ತಾಳೆ. ಆಮೇಲೆ ಅವಾಗ ಸ್ಕಿನ್ ಲೈಟ್ ಹಚ್ಚಿದಾಗ ಗೊತ್ತಾಗ್ಬಿಟ್ಟಿತ್ತು ಆಕೆಗೆ, ನಮ್ಮ ಅಕ್ಕನ ಮಗಳಿಗೆ, ಕಕ್ಕಿ ಅದೆಲ್ಲ ಹಚ್ಚೋಕೆ ಹೋಗ್ಬೇಡ ಕಕ್ಕಿ, ಮುಖ ಎಲ್ಲ ಕೆಟ್ಟೋಗ್ತದೆ ನೋಡು ಅಂತಂದೇಳಿ ಹೇಳಿದ್ಲು. ಆಕೆ ಹೇಳಿ ಆದಮೇಲೆ ಸುಮ್ಮನೆ ಹಾಕಬೇಕು ಹೇಳ್ತಾ ಇದ್ದಾಳಲ್ಲ, ಚಿಕ್ಕ ಹುಡುಗಾಗಿ ಬಿಟ್ಬಿಡೋಣ ಅಂತ ಬಿಟ್ಟಾಗ, ಪ್ರೆಗ್ನೆಂಟ್ ಬೇರೆ ಅದೇ ಸಿಚುವೇಷನಲ್ಲಿ ಆದಾಗ ಅದು ಬಿಟ್ಬಿಟ್ಟೆ ನಾನು. ಬಿಟ್ಟಾದ್ಮೇಲೇ ಮುಖ ಆಯ್ತು ಅಂದರೆ ಯಾವ ಥರ ಆಯ್ತು ಅಂದರೆ ಗುಳ್ಳೆ ಪಿಂಪಲ್ಸ್ಗಳು, ಎಲ್ಲಿ ಜಾಗನೇ ಇರಲಿಲ್ಲ, ಎಲ್ಲ ಕಡೆ ಪಿಂಪಲ್ಸ್ ಆಗೋಯ್ತು. ಅಯ್ಯೋ ಅಪ್ಪ ದೇವ್ರೆ, ನಮ್ಮ ಯಜಮಾನ್ರು ಬೇರೆ ಚೆನ್ನಾಗಿರೋ ಮುಖನ ಹೆಂಗೆ ಹಾಳು ಮಾಡಿಕೊಂಡೆ, ನಿನ್ನ ನೋಡೋಕ್ಕೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ನನಗೆ, ನಿನ್ನ ಮುಖ ನೋಡೋಕ್ಕೂ, ನಿನ್ನ ಹತ್ರನೇ ಕುಂದ್ರಬೇಡ ಅಂತಂದೇಳಿ ಈ ಥರ ಎಲ್ಲ ಹೇಳ್ತಾ ಇದ್ರು ನಮ್ಮ ಯಜಮಾನ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ, ಯಾರಿಗಾದರೂ ಔಟ್ಸೈಡಿಗೆ ಹೋಗೋಕ್ಕೆ, ಊರಿಗೆ ಹೋಗೋಕ್ಕೂ ಬೇಜಾರಾಗೋದು ನನಗೆ. ನಾನು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಮುಖ ಸರಿ ಮಾಡ್ಕೊಂಡೇ ಹೋಗ್ಬೇಕಂತ ಡಿಸೈಡ್ ಎಲ್ಲ ಆಗಿಬಿಟ್ಟಿದ್ದೆ. ಡಿಸೈಡ್ ಎಲ್ಲ ಆದಮೇಲೇ ಮುಖ ಎಲ್ಲ ಚೆನ್ನಾಗಿ ಮಾಡಿಕೊಂಡೆ, ಹೆಂಗೋ ಒಂದು ಇದೊಂದು ಆಯಿಲ್ ಎಲ್ಲ ಮಾಡಿಕೊಂಡು ಮುಖ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಊರಿಗೆಲ್ಲ ಹೋದೆ. ಆಮೇಲೆ ನಮ್ಮ ಅಕ್ಕನ ಮಗಳು, ಕಕ್ಕಿ ನಿನಗೇನು ಆಗಲಿಲ್ವಾ, ಗುಳ್ಳೆ ಬರಲಿಲ್ವಾ, ಏನಾಗಲಿಲ್ವಾ ಅಂತೆಲ್ಲ ಕೇಳಿದ್ಲು. ಏನಾಗಿಲ್ಲಮ್ಮ ನನಗೆ ಅಂತ ಈ ಥರ ಎಲ್ಲ ಹೇಳಿದ್ದೆ. ಬಟ್ ನಾನು ವೀಡಿಯೋ ನೋಡಿದ್ಲು, ಯಾವ ಸುಳ್ಳು ಹೇಳ್ಬೇಡ, ನಾನು ವೀಡಿಯೋ ನೋಡಿದ್ದೀನಿ ಹೇಳು ಅಂತಂದೇಳಿ ಹೇಳಿದ್ಲು. ಆಮೇಲೆ ಇದೆಲ್ಲ ಹೇಳಿದಾಗ ಹೌದಾ ಸರಿ ಕಕ್ಕಿ, ದಿನ ಸರಿ ಹಚ್ಚಕ್ಕೆ ಹೋಗಬೇಡ ಅಂತ ಹೇಳಿದ್ಲು. ನೀನು ಹಚ್ಚಂದ್ರೂ ನಾನು ಹಚ್ಚಲ್ಲ ಅಂತಂದೇಳಿ ಅವಳಿಗೂ ಹೇಳಿದೆ. ಆಮೇಲೆ ನಮ್ಮ ಯಜಮಾನ್ರಂತ ಅದನ್ನ ಎಲ್ಲಾದ್ರೂ ಯಾರಾದರೂ ಹಚ್ಕೊಳ್ಳೋರು ಕಂಡ್ರೂ ನಮ್ಮ ಯಜಮಾನ್ರಿಗೆ ಆಗಲ್ಲ. ಅದಕ್ಕೆ ದಯವಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಮ್ಮ ಅದನ್ನ ಅಂತಂದೇಳಿನೇ ಹೇಳ್ತಾರೆ ನಮ್ಮ ಯಜಮಾನ್ರಾದ್ರೂ. ಅದಕ್ಕೆ ಯಾರು ಸ್ಕಿನ್ ಲೈಟ್ ಕ್ರೀಮ್ ಎಲ್ಲ ಹಚ್ಚಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ, ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಹಳೇ ವೀಡಿಯೋ ನೋಡಿ ಸ್ಕಿನ್ ಲೈಟ್ ಕ್ರೀಮ್ ಬಗ್ಗೆನೇ ಹಾಕಿದ್ದೀನಿ. ನೀವು ಅದು ನೋಡಿದರೆ ಗೊತ್ತಾಗ್ಬಿಡುತ್ತೆ ನನ್ನ ಮುಖದಾಗ ಎಷ್ಟು ಗುಳ್ಳೆಗಳಿದೆ. ಅಂದರೆ ಅರ್ಧ ಗುಳ್ಳೆ ಇರಬೇಕಾದ್ರೆ ವೀಡಿಯೋ ಮಾಡಿದ್ದೀನಿ. ಫುಲ್ಲು ಗುಳ್ಳೆ ಇದ್ದಾಗ ನೋಡಿದರೆ ನೀವೇನಂತಿದ್ರೇನೋ ಪಿಂಪಲ್ಸು.
ಅದಕ್ಕೆ ಅದೆಲ್ಲ ಬೇಡ. ಓಕೆ, ಇವಾಗ ಏನಾದರೂ ನಿಮಗೆ ಮುಖ ಏನಾದರೂ ನೀವು ಹಾಳು ಮಾಡ್ಕೊಂಡಿದ್ದೀರ ಅಂತಂದರೆ, ತುಂಬ ಹೆವಿ ಪಿಂಪಲ್ಸ್ ಇದ್ದಾವೆ ಅಂತಂದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಾನು ಈ ಆಯಿಲ್ ಬೇಕಾದ್ರೆ ನಿಮ್ಮ ಮನೆಗೆ ತಲುಪಿಸ್ತೀನಿ. 1-2 ವಾರದಲ್ಲಿ ರಿಸಲ್ಟ್ ಬರುತ್ತೆ. ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಮತ್ತೆ ಆಯಿಲ್ನ ವಾಪಸ್ ನನಗೆ ಕಳಿಸ್ಬೋದು. ಓಕೆ, ನಾನು ಅಮೌಂಟ್ ಮತ್ತೆ ರಿಟರ್ನ್ ಇದು ಮಾಡ್ತೀನಿ ನಿಮಗೆ. ನೋಡಿ, ತುಂಬ ಯೂಸ್ ಆಗುತ್ತೆ. ಓಕೆ, ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತಂದೇಳಿ ಅನಿಸುತ್ತೆ. ಓಕೆ, ಆಮೇಲೆ ಏರ್ ಆಯಿಲ್ಗೆ ಯಾರಿಗಾದರೂ ಬೇಕಂದರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಡೆಲಿವರಿ ಆದವ್ರಿಗೆ ತುಂಬ ಕೂದಲು ಉದುರುತ್ತಾ ಇದ್ದರೆ ಅವರಿಗೆ ಮತ್ತೆ ಕೂದಲು ಅದು ನ್ಯಾಚುರಲ್ ಆಯಿಲ್ ಮಾಡೋದ್ರಿಂದ ಮನೆಯಲ್ಲಿ ಅದು ಹಚ್ಬೋದು, ಏನು ತೊಂದರೆ ಇಲ್ಲ, ಏನೂ ಆಗಲ್ಲ. ಬೇಕಾದರೆ ನಿಮಗೆ ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಬಾಯ್ ಬಾಯ್.